ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಅಪ್ಪ ಅಮ್ಮ ಬಾರೆ ಬಾ. ಗೋಪಾಲ, ಅತ್ತೆ ಕೃಷ್ಣ ರುಕೋ. ನೀ ನಡೆದಿರೋ ಆ ಕಾಲು ದಾರಿಯು ಕಂಗಾಲಾಗಿದೆ, ನೀ ಕಣ್ಮರೆಯಾಗಲು. ನೀ ಅಡಗಿರೋ ನನ್ನ ನೆನಪುಗಳೆಲ್ಲವೂ ಅಂಗಾಲಾಚಿವೆ, ನೀ ನನ್ನವಳಾಗಲು. ಬಿರುಸಿನ ಗಾಳಿಗೆ ಭುಗಿಲೆದ್ದ ಧೂಳು ಭುವಿಯಲ್ಲಿ ತಂದಿದೆ ಹಗಲಲ್ಲೇ ಇರುಳು. ವಿಧಿ ಬರಹ ಯಾಕಾಗಿ ಹೀಗಾಯಿತು, ಮಾವ ಕಾಫಿ ತಗೊಳ್ಳಿ. ಅಜ್ಜಿ, ತಾತ, ಅಜ್ಜಿ. ಏ ಶಿವಾನಿ, ಏನ್ ವಿಷಯ ಇಷ್ಟೊಂದು ಸಂತೋಷವಾಗಿದ್ಯಾ? ವಿಷಯ ಇದೆ, ಹೇಳ್ತೀನಿ ರಾಮ. ತಾತ ತಾತ ಕಾಫಿ ಚೆಲ್ಲೋಗುತ್ತೆ. ಅಲ್ಲಮ್ಮ, ಏನ್ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ನೀನ್ ಇತ್ತೀಚೆಗೆ ತಾತ ಅಂತ ಕೂಕೊಂಡ್ ಬಂದ್ರೆ ನನಗೆ ತುಂಬಾ ಗಾಬರಿ ಆಗ್ಬಿಡುತ್ತೆ. ಇನ್ ಮುಂದೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ತಾತ. ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಯಾವ ಪ್ರಾಬ್ಲಮ್ ಬಗ್ಗೆ ನೀನ್ ಹೇಳ್ತಾ ಇದೀಯಾ? ಅದೇ ತಾತ, ನಮ್ ಭಾವನ್ ಮನೆಗೆ ಸುರ್ಬಿ ಅಂತ ಹೇಳ್ಕೊಂಡ್ ಬಂದಿದ್ಲಲ್ಲ, ಅವಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏಯ್, 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀಯಲ್ವಾ? ನಿನಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅದು ಅವ್ರ ಮನೆ ಸಮಸ್ಯೆ, ಅವ್ರು ಹೇಗೋ ಬಗೆಹರಿಸ್ಕೊಂಡು ಹೋಗ್ತಾರೆ ಬಿಡು. ನಮಗೆ ಅವ್ರಿಗೂ ಆಗಲ್ಲ ಅಂತ ಗೊತ್ತಿದ್ರು ನೀನ್ ಯಾಕೆ ಪದೇ ಪದೇ ಅಲ್ಲಿಗೆ ಹೋಗ್ತೀಯಾ? ಇವಳ್ಯಾಕೆ ಅಲ್ಲಿಗೆ ಹೋಗ್ತಾಳೆ? ಇವಳ ತಲೆನಲ್ಲಿ ಏನಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ಏನಮ್ಮ ಶಿವಾನಿ, ಈಗ ಏನೇನು ಹೇಳ್ಬೇಕಂತಿದ್ಯೋ ಅದನ್ನು ಹೇಳು. ನೋಡಿ, ದ್ವೇಷ ಇರೋದು ನಿಮ್ಗಳ ಮಧ್ಯ. ನನ್ಗೂ ಸೂರ್ಯವಂಶದವ್ರಿಗೂ ಯಾವುದೇ ಪರ್ಸನಲ್ ಪ್ರಾಬ್ಲಮ್ ಇಲ್ಲ.